ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಕನ್ನಡ ಬೋಧನಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 16ನೇ ಪ್ರಶ್ನೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ್ದು. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಸಾಮಾನ್ಯ ವಾಕ್ಯ. 17ನೇ ಪ್ರಶ್ನೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು. ಈ ಒಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಒಂದು ಗುಂಪು ಅಂದರೆ ಆಪ್ಷನ್ 3ನೇದು ಮೈಮುಚ್ಚು, ಕಣ್ದೆರೆ, ಕಂಗೆಡು. ಇದು ಸರಿಯಾದ ಉತ್ತರ. 18ನೇ ಪ್ರಶ್ನೆ ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಆಪ್ಷನ್ 4ನೇದು ತಗಣ. ಇದು ಸರಿಯಾದ ಉತ್ತರ. 19ನೇ ಪ್ರಶ್ನೆ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಂಗ್ಲಿಷ್ ಭಾಷೆಯಿಂದ ಬಂದಿದೆ. ಸರಿಯಾದ ಉತ್ತರ 4ನೇ ಆಪ್ಷನ್. 20ನೇ ಪ್ರಶ್ನೆ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವೆಂದರೆ ವೃತ್ಯನುಪ್ರಾಸ. ವೃತ್ಯನುಪ್ರಾಸದಲ್ಲಿ ಅಕ್ಷರಗಳು ರಿಪೀಟ್ ಅಂದರೆ ಪದೇ ಪದೇ ಬರುತ್ತವೆ. ಛೇಕಾನುಪ್ರಾಸದಲ್ಲಿ ಪದಗಳು ರಿಪೀಟ್ ಆಗುತ್ತವೆ. ಫಾರ್ ಎಕ್ಸಾಂಪಲ್ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ. ಇವೆರಡರ ನಡುವಿನ ಒಂದು ವ್ಯತ್ಯಾಸ. 20ನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವೆಂದರೆ ವೃತ್ಯನುಪ್ರಾಸ. 21ನೇ ಪ್ರಶ್ನೆ ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನುಗಮನ ಪದ್ಧತಿ. ಅನುಗಮನ ಪದ್ಧತಿ ಎಂದರೆ ಉದಾಹರಣೆಯಿಂದ ಸೂತ್ರದೆಡೆಗೆ ಸಾಗುವುದು, ಸರಳತೆಯಿಂದ ಕಠಿಣದೆಡೆಗೆ ಸಾಗುವುದು. ಇದು 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 22ನೇ ಪ್ರಶ್ನೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಪ್ರಜಾಪ್ರಭುತ್ವದ ಮೌಲ್ಯಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳು. 23ನೇ ಪ್ರಶ್ನೆ ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಳಗಿನ ತಾಣ ಜೈಪುರ್ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವೆಂದರೆ ಸುರುಳಿಯಾಕಾರದ ವಿಧಾನದಡಿಯಲ್ಲಿ ಅನ್ನೋದು ಸರಿಯಾದ ಉತ್ತರ. 24ನೇ ಪ್ರಶ್ನೆ 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. 1ನೇದು ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು. 2ನೇದು ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ಈ ಪ್ರಶ್ನೆಗೆ ಎರಡೂ ಹೇಳಿಕೆಗಳು ಸರಿಯಾಗಿರುವುದರಿಂದ ಆಪ್ಷನ್ 3ನೇದು ಸರಿಯಾದ ಉತ್ತರ. 25ನೇ ಪ್ರಶ್ನೆ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯೆ ಬಾರ ಮೊಗವತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವೆಂದರೆ ಸಮ್ಮಿಳಿತ ವಿಧಾನ. ಪ್ರಶ್ನೆಗೆ ಸರಿಯಾದ ಉತ್ತರ. 26ನೇ ಪ್ರಶ್ನೆ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು 1ನೇ ಆಪ್ಷನ್ ವೆಸ್ಲರ್, 2ನೇದು ಸಫೀರ್, 3ನೇದು ಪ್ಲೇಟೋ, 4ನೇದು ದಂಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಪ್ಲೇಟೋ. 27ನೇ ಪ್ರಶ್ನೆ ಭಾಷಾ ಕೌಶಲಗಳನ್ನು ಬೆಳೆಸುವುದು. 1ನೇದು ಸಾಹಿತ್ಯಿಕ ಉದ್ದೇಶ, 2ನೇದು ಭಾಷಿಕ ಉದ್ದೇಶ, 3ನೇದು ನೈತಿಕ ಉದ್ದೇಶ, 4ನೇದು ಮಾನಸಿಕ ಉದ್ದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ
ಭಾಷಿಕ ಉದ್ದೇಶ. 28ನೇ ಪ್ರಶ್ನೆ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ? 1ನೇ ಆಪ್ಷನ್ ಕೇಳುವಿಕೆ, 2ನೇದು ಮಾತನಾಡುವಿಕೆ, 3ನೇದು ಬರೆಯುವಿಕೆ, 4ನೇದು ಓದುವಿಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಕೇಳುವಿಕೆ. ಆಲಿಸುವಿಕೆ ಎಂದರೆ ಕೇಳುವಿಕೆ ಅಥವಾ ಕೇಳುವುದು. 29ನೇ ಪ್ರಶ್ನೆ. ನಾಡು ನುಡಿಯ ಪರಂಪರೆ, ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು. 1ನೇ ಆಪ್ಷನ್ ಸಾಹಿತ್ಯಿಕ ಉದ್ದೇಶ, 2ನೇದು ಭಾಷಿಕ ಉದ್ದೇಶ, 3ನೇದು ನೈತಿಕ ಉದ್ದೇಶ, 4ನೇದು ಮಾನಸಿಕ ಉದ್ದೇಶ. ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವೆಂದರೆ ಸಾಹಿತ್ಯಿಕ ಉದ್ದೇಶ. 30ನೇ ಪ್ರಶ್ನೆ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ. ಈ ಪ್ರಶ್ನೆಗೆ 1ನೇ ಆಪ್ಷನ್ ಪಠ್ಯಪುಸ್ತಕ, 2ನೇದು ಪಠ್ಯಕ್ರಮ, 3ನೇದು ಪಠ್ಯವಸ್ತು, 4ನೇದು ಅಭ್ಯಾಸ ಪುಸ್ತಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಪಠ್ಯಪುಸ್ತಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನಾವೀಗ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಇನ್ನೆರಡು ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 1ನೇದು ತೆಂಕಣ ಪದದ ಅರ್ಥ. ತೆಂಕಣ ಅಂತಂತಂದರೆ 1ನೇ ಆಪ್ಷನ್ ಉತ್ತರ ಅಂತ ಕೊಟ್ಟರೆ, 2ನೇದು ಪೂರ್ವ ಅಂತ ಕೊಟ್ಟಿದ್ದಾರೆ, 3ನೇದು ಪಶ್ಚಿಮ ಅಂತ ಕೊಟ್ಟಿದ್ದಾರೆ, 4ನೇದು ದಕ್ಷಿಣ ಅಂತ ಇದೆ. ಮೂಡಣ ಅಂದರೆ ಪೂರ್ವ, ಪಡುವಣ ಅಂತಂದರೆ ಪಶ್ಚಿಮ, ಬಡಗಣ ಅಂದರೆ ಉತ್ತರ, ತೆಂಕಣ ಅಂದರೆ ದಕ್ಷಿಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ. ಇಲ್ಲಿ ಇವುಗಳಲ್ಲಿರುವ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಕಂದ ಪದ್ಯವು 4 ಸಾಲಿನ ಪದ್ಯ, ತ್ರಿಪದಿ 3 ಸಾಲಿನ ಪದ್ಯ, ವೃತ್ತಗಳು 4 ಸಾಲಿನ ಪದ್ಯ ಅಂತಿದೆ. ವಚನವು 8 ಸಾಲಿನ ಪದ್ಯವಾಗಿರುತ್ತದೆ ಅಂತ ಇದೆ. ಈ ಪ್ರಶ್ನೆಗೆ ತಪ್ಪಾಗಿರುವ ಒಂದು ಹೇಳಿಕೆ ಅಂದರೆ ವಚನವು 8 ಸಾಲಿನ ಪದ್ಯ ಆಗಿರುತ್ತದೆ ಅನ್ನೋದು ತಪ್ಪಾದ ಹೇಳಿಕೆ. ಇಲ್ಲಿ ಎ ಪಟ್ಟಿಯಲ್ಲಿ ಪದಗಳು ಕೊಟ್ಟಿದ್ದು, ಬಿ ಪಟ್ಟಿಯಲ್ಲಿ ಅದರ ಅರ್ಥಗಳನ್ನು ಕೊಟ್ಟಿದ್ದಾರೆ. ನೆತ್ತರು ಅಂದರೆ ರಕ್ತ, ಚಹರೆ ಅಂದರೆ ಲಕ್ಷಣ, ಪಣ ಅಂತಂತಂದರೆ ಪ್ರತಿಜ್ಞೆ, ಬಸಿರು ಅಂತಂದರೆ ಹೊಟ್ಟೆ. ಸೊ ಇದು ಸರಿಯಾದ ಉತ್ತರ. ನಮಸ್ಕಾರಗಳು.